ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತೇನಂದ್ರೆ ಟೈಮ್ ಬಂದ್ಬಿಟ್ಟು 2 o'clock ಆಗಿದೆ ಇವಾಗ. ಸೊ ಇವಾಗ ತಕ್ಷಣ ಬಿಡಬೇಕು. ಎಲ್ಲಿಗೆ ಅಂದರೆ ಅಫ್ಕೋರ್ಸ್ ಮಾಲ್ಗೆ. ಏನಕ್ಕೆ ಅಂತ ಅಂದರೆ ಇವತ್ತು ನಮ್ಮ ಯಶ್ ಆ, ಯಶ್ ಯಶ್ ಸೊ ಇವತ್ತು ನನ್ನ ಫೇವ್ರೆಟ್ ಹೀರೋ ಯಶ್ ಸರ್ದು ಟಾಕ್ಸಿಕ್ ಮೂವಿ ರಿಲೀಸ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನಾವು 21st ಬುಕ್ ಮಾಡಿದ್ವಿ. ಸೊ ನಮಗೆ ಸಿಕ್ಕಿದ್ದ ಟೈಮ್ ಬಂದ್ಬಿಟ್ಟು 2:30ಗೆ. ಇವಾಗಲೇ 2 o'clock ಆಗಿದೆ. ಇವಾಗ ನಾವು ಹೋಗಬೇಕು, ಐನಾಕ್ಸಿಗೆ ಹೋಗಬೇಕು. ಸೊ ಬೇಗ ಬೇಗ ಹೋಗೋಣ, ಟೈಮ್ ಆಗೋಗಿದೆ. ಸೊ ಇವತ್ತು ಕಂಪ್ಲೀಟಾಗಿ ಆನೆಸ್ಟ್ ರಿವ್ಯೂ ಹೇಳ್ತೀನಿ ಗೈಸ್. ನನ್ನ ಫೇವ್ರೆಟ್ ಆಗಿದ್ರೂ ಸಹ ನಾನು ಟ್ರೈಲರ್ ನೋಡಿದಾಗಲೇ ಹೆಂಗಿರುತ್ತೋ ಏನು ಕಥೆನೋ ಅಂತೆಲ್ಲ ಫುಲ್ಲು ಕ್ಯೂರಿಯಾಸಿಟಿ ಸಖತ್ ಬಿಲ್ಡ್ ಆಗ್ಬಿಟ್ಟಿತ್ತು ನನಗೆ. ಸೊ ಇವಾಗ ನಾನು ಮತ್ತು ನನ್ನ ತಂಗಿ ಮತ್ತು ನನ್ನ ಕಸಿನ್ 3 ಜನ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಿ ಸಿಗ್ತೀನಿ. ಯಾಕೋ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಏನಂತಾರೆ, ಫುಲ್ಲು ರಶ್ ಆಗಿಬಿಟ್ಟಿದೆ ಅಂತೆ ಎಸ್ ಮಾಲ್ ಮುಂದೆ. ಫುಲ್ ಅಂದರೆ ಫುಲ್ ಜನ. ಸೊ ಬೇಗ ಬೇಗ ಹೋಗೋಣ ಅಂತ ಅನ್ಕೊಂಡ್ವಿ. ಬೇಗ ಹೋಗಿ ಅಲ್ಲಿ ಸಿಗ್ತೀನಿ. ಬನ್ನಿ ಹೋಗುವ. ಮಾಲು ಐನಾಕ್ಸಿಗೆ ಬಂದ್ವಿ. ನಮ್ದು ಬಂದ್ಬಿಟ್ಟು ಸ್ಕ್ರೀನ್ 2 ಇರೋದು. ನಮ್ ಡುಮ್ಮು ಬಂದಿದೆ ನೋಡಿ. ಹಾಯ್ ಅಮ್ಮ ಡುಮ್ಮು. ಸೊ ಗೈಸ್ ನಾವು ಇವಾಗ ಬಂದಿದ್ದೀವಿ ಸ್ಕ್ರೀನ್ 2 ಅಲ್ಲಿ ಇರೋದು. ಗೈಸ್ ಇವತ್ತು ಹಿಂಗೆ ಎತ್ತಲ್ಲ ಅವಳು, ಹಿಂಗೆ ಬಿಡ್ ಎಂತದಿಲ್ಲ, ಹಿಂಗೆ ಮಾಡ್ತೀನಿ. ಫೋನ್ ಮಾಡಿದ್ರು ಸ್ಕ್ರೀನು. ನಾವು ಇವಾಗ ಹೋಗ್ತಾ ಇದೀವಿ. ಕಣ್ ಕಾಣ್ತಿದ್ಯಾ ಅಮ್ಮ? ಗೈಸ್ ಫುಲ್ಲು ಅಂದ್ರೆ ನೆಕ್ಸ್ಟ್ ಲೆವೆಲ್ ಜನ. ನಮ್ಮ ಹೆಚ್ಚಲ್ಲಿರೋದು ಹೋಗ್ತಾ ಇದೀವಿ ಇವಾಗ. ಕುತ್ಕೊಂಡ್ವಿ. ಇವಳು ನೋಡಿದ್ರೆ ಕಾರ್ನರ್ ಸೀಟ್ ಮಾಡಿದ್ದಾಳೆ 3 ಜನಕ್ಕೂನು. ಸೊ ಹೆಂಗಿದೆ ಇವಾಗ? ಎಕ್ಸೈಟ್ಮೆಂಟ್ ಸಿಕ್ಕಿದೆ ಅಮ್ಮ ನಿನಗೆ? ಏನೂ ಇಲ್ಲ. ಹೆಂಗಂದ್ಬಿಟ್ಲು ಎಕ್ಸೈಟ್ಮೆಂಟ್ ಬೆಳಗ್ಗೆ ಹೆಂಗಿತ್ತು ಗೊತ್ತಾ ನಮಗೆ? ಚೆನ್ನಾಗಿಲ್ಲ. ನೀನ್ ಯಾಕೆ ಯಾರಿಗೂ ಕೇಳಕ್ಕೆ ಹೋಗ್ಬಾರ್ದು, ಅದಕ್ಕೆ ಯಾರಿಗೂ ಕೇಳಿಲ್ಲ ಗೈಸ್. ಹೌದು, ಇವತ್ತು ಹಾನೆಸ್ಟ್ ನಾವು ರಿವ್ಯೂ ಕೊಡ್ತೀವಿ ಗೈಸ್, ಕಾಯ್ಕೊಂಡಿರಿ ಗೈಸ್. ಯಪ್ಪ ಎಷ್ಟು ಆಡ್ಸ್ ಬರ್ತದೆ ಗೊತ್ತಾ ಅವಾಗ್ಲಿಂದ, ಸಿಕ್ಕಾಪಟ್ಟೆ. ಕೆಳಗ್ ಬಿದ್ದ ಕೈಯು ಚಾಚಲ. ಗೈಸ್ ಲಿಟ್ರಲಿ ಇಂಟರ್ವಲ್ ಆಯ್ತು. ಇಂಟರ್ವಲ್ ಇವಾಗ ಬಿಡ್ತು. ದೇವ್ರೆ, ನೆಕ್ಸ್ಟ್ ಲೆವೆಲ್. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂದ್ರೆ ವಿಜುವಲ್ಸ್ ಆಗಲಿ ಎಲ್ಲ ಸಖತ್ತಾಗಿದೆ. ಬಟ್ ಮಧ್ಯ ಒಂದೊಂದ್ಸರಿ ಗೊತ್ತಾಗ್ತಿಲ್ಲ ಯಾರು ಏನ್ ಸಾಯಿಸ್ತಿದ್ದಾರೆ ಅಂತ, ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಸೊ ಅದಕ್ಕೆಲ್ಲ ನೋಡ್ಬೇಕು ಸೆಕೆಂಡ್ ಹಾಫ್ ಅಲ್ಲಿ ಹೆಂಗಿದೆ ಅಂತ. ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಇಂಟರ್ವಲ್ಗಿಂತ ಮುಂಚೆ. ನೆಕ್ಸ್ಟ್ ಲೆವೆಲ್ ಇದೆ ಟ್ವಿಸ್ಟ್ ಮಾತ್ರ. ಸೊ ಹೆಂಗ್ ಅನ್ಸ್ತು ಅಮ್ಮ? ಇವರಿಬ್ರು ಅಂತೂ ಒಂದು ನಗ್ತಿದ್ದಾರೆ ಗೈಸ್. ಇನ್ನೊಂದ್ ಏನ್ ಗೊತ್ತಾ, ನಮ್ ಮುಂದೆ ಯಾರೋ ಒಬ್ರು ಕೂತಿದ್ದಾರೆ. ಅವ್ರಂತೂ ಯಾವ ರೇಂಜಿಗೆ ಫುಲ್ ಕಾಮಿಡಿ ಗೊತ್ತಾ, ಪ್ರತಿಯೊಂದಕ್ಕೂ ಏನು ಟಾಯ್ಲೆಟ್ ಕೊಡೋದು ಅದನ್ನೇ ಮಾಡ್ತಿದ್ದಾರೆ. ಸಕ್ಕತ್ತಾಗಿದೆ ಮಾತ್ರ. ಅವ್ರದಿಂದನೇ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ನಮಗೆ. ಇವ್ರಿಬ್ರಂತೂ ನಕ್ಕಿ 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 ಯಪ್ಪ. ಅಕ್ಕ 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 ಫುಲ್ ನೆಕ್ಸ್ಟ್ ಲೆವೆಲ್ ಗೈಸ್ ಮಾತ್ರ. ಕಂಪ್ಲೀಟ್ ಆಗಿ ಆಮೇಲೆ ಹೇಳ್ತೀನಿ. ಇಂಟರ್ವಲ್ ಆಗಿ ಇವಾಗ ಮತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅಂತ ನನಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಬಿಟ್ಟಿದೆ ಫುಲ್ಲು. ನೋಡ್ಬೇಕು ಏನಾಗುತ್ತೆ ಅಂತ. ಸೊ ದಯವಿಟ್ಟು ಬಂದು ನೀವ್ ನೋಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಶೋ ಎಷ್ಟು ಜನ ವೇಟ್ ಮಾಡ್ತಿದ್ದಾರೆ ನೋಡಿ. ಆಗೋಯ್ತು ಎಲ್ಲ, ಸಿಕ್ಕಾಬಡೆ ಚೆನ್ನಾಗಿತ್ತು ಮಾತ್ರ. ಗೈಸ್ ನಾನು ಇವಾಗಷ್ಟೇ ಮನೆಗೆ ಬಂದೆ. ಲಿಟ್ರಲಿ ಏನ್ ಸಕ್ಕದಾಗಿತ್ತು ಮೂವಿ ಅಂದ್ರೆ, ನಾನು ಹಾನೆಸ್ಟ್ ಆಗಿ ಹೇಳ್ತೀನಿ, ಫಸ್ಟ್ ಹಾಫು ನನಗೆ ಅಂದ್ರೆ ಲಿಟ್ರಲಿ ಏನು ಒಂದಕ್ಕೊಂದು ಲಿಂಕೇ ಆಗ್ತಿಲ್ಲ, ಏನು ಅರ್ಥನೇ ಆಗ್ತಾ ಇಲ್ಲ, ಆ ಥರ ಎಲ್ಲ ಅನ್ಸ್ಬಿಟ್ಟಿತ್ತು. ಸೆಕೆಂಡ್ ಹಾಫ್ ಮಾತ್ರ ಕ್ರೇಜಿ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್ ಅಂತೂ ನೀವು ಬಿಡಕ್ಕೆ ಹೋಗ್ಬಾರ್ದು. ಆ ರೇಂಜಿಗೆ ಟ್ವಿಸ್ಟ್ ಇಟ್ಟಿದ್ದಾರೆ ಮಾತ್ರ. ನನ್ಗೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಏನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟ್ ನನಗೇನು ಇಷ್ಟ ಆಗಲಿಲ್ಲ. ಏನಿದು ಹಿಂಗಾಗೋಯ್ತು, ಚೆನ್ನಾಗಿಲ್ಲ ಅಥವಾ ಎಷ್ಟು ಅದು ಇದು ಆ ಥರ ಫುಲ್ ಎಲ್ಲ ಬೇಜಾರಾಗೋಯ್ತು. ಬಟ್ ಆಮೇಲೆ ಹೋಗ್ತಾ ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು ಗೈಸ್. ನನಗೆ ಏನು ಇಷ್ಟ ಆಯ್ತು ಅಂದರೆ ಟಿಕೆಟ್ ಆ್ಯಕ್ಟಿಂಗು ಯಾವ ರೇಂಜಿಗಿತ್ತು ಅಂತ ಅಂದರೆ, ಗೂಗ್ಲಿ, ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು, ಆಮೇಲೆ ಇನ್ನೊಂದು ಯಾವುದದು ಲಕ್ಕಿ, ಮೇನ್ಲಿ ಲಕ್ಕಿ.
ಅವ್ರ ಆಕ್ಟಿಂಗ್ ಎಲ್ಲ ನೋಡ್ದಂಗೆ ಆಗೋಯ್ತು ಯಶ್‌ನ. ಅಷ್ಟು ಚೆನ್ನಾಗಿತ್ತು ಮಾತ್ರ. ಫುಲ್ ಅವಂದು ಆಕ್ಟಿಂಗ್ ಹೆಂಗಿತ್ತು ಅಂದ್ರೆ ಫುಲ್ ಕಾಮಿಡಿ ಕಾಮಿಡಿ ಆಗೂ ಇತ್ತು. ಆ ಲೆವೆಲಿಗೆ ಆಕ್ಟಿಂಗ್ ಮಾಡಿದ ನಿಜ. ಕ್ರೇಜಿ ಫೈನಲಿ ಮುಗಿಸಿ ಬಂದಿದ್ದೀನಿ. ಸೊ ಈ ವ್ಲಾಗ್ ತುಂಬಾ ಚಿಕ್ಕದಿತ್ತು. ಯಾಕಂದ್ರೆ ಬರೀ ಅದಕ್ಕೆ ಮಾತ್ರ ಹೋಗಿದ್ದಿದ್ದಷ್ಟೇ. ಸೊ ಈ ವ್ಲಾಗ್ ಏನಾರ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಇನ್ನ ತುಂಬ ರಿವ್ಯೂಸ್ ಕೊಡ್ತಿರ್ತೀನಿ. ತುಂಬ ಎಂಟರ್‌ಟೈನ್‌ಮೆಂಟ್ ಸಿಗ್ತಾ ಇರುತ್ತೆ ನಮ್ಮ ವ್ಲಾಗ್ಸಿಂದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.